ನಟ ಉಪೇಂದ್ರ ಅವರ ಪ್ರಜಾಕೀಯ ಅಂದ್ರೆ ಏನು? ಅಧಿಕಾರ ನಿಜವಾಗ್ಲೂ ಜನರ ಕೈಗೆ ಬರ್ತಾ? ಬನ್ನಿ ನೋಡೋಣ. ಪ್ರಜಾಕೀಯದ ಹಿಂದಿರೋ ಮೂಲ ಪ್ರಶ್ನೆನೇ ಇದು. ಈ ಐಡಿಯಾ ಹುಟ್ಟಿದ್ದು ಹೇಗೆ? ಉಪೇಂದ್ರ ಅವರ ರಾಜಕೀಯ ಪಯಣ ಶುರುವಾಗಿದ್ದು ಒಂದು ಪಕ್ಷದಿಂದ. ಆದರೆ ಕೆಲವೇ ತಿಂಗಳಲ್ಲಿ ತಮ್ಮದೇ ಹೊಸ ಪಕ್ಷ ಕಟ್ಟಿದ್ರು. ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಹೆಚ್ಚಾಗಿ ಎರಡೇ ಪ್ರಮುಖ ಪಕ್ಷಗಳದ್ದೇ ಹವ. ಇದರಿಂದ ಮತದಾರರ ಆಯ್ಕೆ ಸೀಮಿತವಾಗುತ್ತೆ. ಅಧಿಕಾರ ಹೆಚ್ಚಾಗಿ ಇದೇ ಎರಡು ಪಕ್ಷಗಳ ನಡುವೆ ಬದಲಾಗ್ತಿರುತ್ತೆ. ಇದರಿಂದ ಒಂಥರ ನಿಂತು ನೀರಾದ ಹಾಗೆ ಆಗಿದೆ. ಈ ಸಿಸ್ಟಮ್ ನೋಡಿ ಜನ ಬೇಸತ್ತಿದ್ದಾರೆ, ನಿಜವಾದ ಬದಲಾವಣೆಗಾಗಿ ಹುಡುಕಾಡ್ತಿದ್ದಾರೆ. ಹಾಗಾದ್ರೆ ಈ ಪರ್ಯಾಯ ವ್ಯವಸ್ಥೆ ಯಾವುದು? ಅದೇ ಪ್ರಜಾಕೀಯ. ಇದು ಪ್ರಜಾಪ್ರಭುತ್ವದ ಆಚರಣೆಯಲ್ಲೇ ಬದಲಾವಣೆ ತರಲು ನೋಡ್ತಿದ್ದೆ. ಪ್ರಜಾಕೀಯದ ಕಾನ್ಸೆಪ್ಟ್ ಡೈರೆಕ್ಟ್ ಡೆಮಾಕ್ರಸಿ ಅಂದ್ರೆ ಈಗಿರೋ ಇಂಡೈರೆಕ್ಟ್ ಸಿಸ್ಟಮ್ಗೆ ಇದು ಪಕ್ಕಾ ಉಲ್ಟಾ. ಈ ಮಾದರಿಯಲ್ಲಿ ಆಯ್ಕೆಯಾದ ನಾಯಕ ರಾಜ ಅಲ್ಲ, ಬದಲಿಗೆ ಜನರಿಂದ ಸಂಬಳ ಪಡೆಯೋ ಒಬ್ಬ ನೌಕರ. ಪ್ರಜಾಕೀಯದಲ್ಲಿ ಅಭ್ಯರ್ಥಿ ಆಯ್ಕೆಯಾಗೋದು ಹೇಗೆ? ಪಕ್ಷಕ್ಕಿಂತ ಜನರೇ ಇಲ್ಲಿ ಮುಖ್ಯ. ಇಲ್ಲಿ ಟಿಕೆಟ್ ಸಿಗೋಕ್ ಮುಂಚೆ ಅಭ್ಯರ್ಥಿ ಮನೆ ಮನೆಗೆ ಹೋಗಿ ಜನರ ಒಪ್ಪಿಗೆ ಸಹಿ ತರಬೇಕು. ಗೆದ್ದ ಮೇಲೆ 5 ವರ್ಷ ಅಧಿಕಾರ ಗ್ಯಾರಂಟಿ ಇರಲ್ಲ. ಪ್ರತಿಯೊಂದು ಕೆಲಸಕ್ಕೂ ಜನರ ಪರ್ಮಿಷನ್ ಬೇಕೇ ಬೇಕು. ಉಪೇಂದ್ರ ಅವರೇ ಹೇಳ್ತಾರೆ, ಪ್ರಜಾಕೀಯ ಅರ್ಥ ಆಗಿಲ್ಲ ಅಂದ್ರೆ ವೋಟ್ ಹಾಕ್ಬೇಡಿ ಅಂತ. ಪ್ರಜಾಕೀಯದಲ್ಲಿ ನಾಯಕನ ಜವಾಬ್ದಾರಿ ಎಷ್ಟು ಇದೆಯೋ, ಮತದಾರನ ಜವಾಬ್ದಾರಿಯೂ ಅಷ್ಟೇ ದೊಡ್ಡದು. ಈ ಸಿಸ್ಟಮ್ನಲ್ಲಿ ರಾಜಕೀಯ ನಂಗಲ್ಲ ಅಂತ ಹೇಳೋಕೆ ಚಾನ್ಸೇ ಇಲ್ಲ. ಪ್ರತಿದಿನ ಆಕ್ಟಿವ್ ಆಗಿರ್ಲೇಬೇಕು. ಇದೇ ರೈಟ್ ಟು ರೀಕಾಲ್ ಅಂದ್ರೆ ಸರಿಯಾಗಿ ಕೆಲಸ ಮಾಡದಿದ್ರೆ ಅವಧಿ ಮುಗಿಯೋ ಮೊದಲೇ ಅವರನ್ನ ವಾಪಸ್ ಕಳಿಸಬಹುದು. ಹಾಗಾದ್ರೆ ಇಷ್ಟೆಲ್ಲ ಜವಾಬ್ದಾರಿ ತಗೊಳ್ಳೋಕೆ ಜನ ಸಿದ್ಧರಿದ್ದಾರಾ? ಪ್ರಜಾಕೀಯದ ಭವಿಷ್ಯ ಇದೇ ಪ್ರಶ್ನೆಯಲ್ಲೇ ಇದೆ.